ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸರ್ಕಾರದಿಂದ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ 3 ಲಕ್ಷದವರೆಗೆ ವಾಹನ ಖರೀದಿಸಲು ಸಹಾಯಧನವನ್ನು ನೀಡಲಾಗ್ತಾ ಇದೆ. ಸೊ ಹಾಗಾದರೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಏನು, ಏನೆಲ್ಲ ದಾಖಲೆಗಳನ್ನು ನಾವು ಕೊಡಬೇಕಾಗ್ತದೆ, ಪ್ರತಿಯೊಂದು ಮಾಹಿತಿಯನ್ನು ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಕ್ಲಿಕ್ ಮಾಡೋ ಮೂಲಕ ಡೈರೆಕ್ಟ್ ಆಗಿ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯ್ನ್ ಆಗ್ಬೋದು. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಒಂದು ಸಾಲ ಯೋಜನೆ, ಒಂದು ಸ್ವಾವಲಂಬಿ ಸಾರಥಿ ಯೋಜನೆಯ ಅಡಿಯಲ್ಲಿ 3 ಲಕ್ಷದವರೆಗೆ ಒಂದು ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಸೊ ತಾವಿಲ್ಲಿ ನೋಡ್ಬೋದು. ಸೊ ಅರ್ಜಿ ಹೇಗೆ ಸಲ್ಲಿಸಬೇಕು, ಸೊ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಏನೆಲ್ಲ ದಾಖಲೆಗಳನ್ನು ಒದಗಿಸಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ತಾವು ಮೊದಲನೇದಾಗಿ ಇವರ ಒಂದು ವೆಬ್ಸೈಟ್ ಏನಿದೆ, ಅಫಿಷಿಯಲ್ ವೆಬ್ಸೈಟ್, ಅದಕ್ಕೆ ಭೇಟಿ ಕೊಡಿ. ಸೊ ನಂತರ ಇಲ್ಲಿ ನೋಡ್ಬೋದು ಸ್ವಾವಲಂಬಿ ಸಾರಥಿ ಯೋಜನೆ ಯೋಜನೆ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಸದರಿ ಯೋಜನೆ ಅಡಿ ಬ್ಯಾಂಕುಗಳಿಂದ ಮಂಜೂರಾತಿ ಪಡೆದ ಟ್ಯಾಕ್ಸಿ ಅಥವಾ ಸರಕು ವಾಹನಗಳನ್ನು ಖರೀದಿಸಲು ಪ್ರತಿ ಫಲಾನುಭವಿಗಳಿಗೆ ವಾಹನ ಮೌಲ್ಯದ 50% ಅಥವಾ ಗರಿಷ್ಠರು 3 ಲಕ್ಷದವರೆಗೆ ಪ್ರಯಾಣಿಕ ಆಟೋ ರಿಕ್ಷಾ ಖರೀದಿಸಲು ಗರಿಷ್ಠರು 75,000 ಸಹಾಯಧನ ನೀಡಲಾಗುತ್ತದೆ. ವಾಹನದ ಉಳಿದ ಮೊತ್ತಕ್ಕೆ ನೀವು ಬ್ಯಾಂಕಿಂದ ಅವರು ನಿಮಗೆ ಸಾಲ ಕೊಡಿಸ್ತಾರೆ, ಅದನ್ನು ನೀವು ಕಟ್ಕೊತ ಹೋಗ್ಬೇಕು. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 17/9/2026 ಇರುತ್ತೆ. ಸೊ ಏನೇನು ಅರ್ಹತೆ ಇರಬೇಕು? ಮೊದಲನೇದಾಗಿ ಅರ್ಜಿದಾರರು ಕರ್ನಾಟಕ ರಾಜ್ಯದ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸೇರಿದವರಾಗಿರಬೇಕು. ಸೊ ಧಾರ್ಮಿಕ ಅಲ್ಪಸಂಖ್ಯಾತಗಳು ಯಾವ್ಯಾವ ಸಮುದಾಯ? ಸೊ ಮುಸ್ಲಿಮು, ಕ್ರಿಶ್ಚಿಯನ್ನು, ಸಿಖ್, ಜೈನ್, ಬುದ್ಧ ಮತ್ತು ಪಾರ್ಸಿ. ಸೊ ಈ ಎಲ್ಲ ಏನು ಸಮುದಾಯಗಳಿದ್ದಾವೆ, 6 ಸಮುದಾಯಗಳು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು, ಈ ಯೋಜನೆಗೆ ಅರ್ಹರಾಗಿರ್ತಾರೆ. ಸೊ ಇವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅದೇ ರೀತಿ ಅರ್ಜಿದಾರರು ಕರ್ನಾಟಕದ ಶಾಶ್ವತ ನಿವಾಸಿಯಾಗಿರಬೇಕು. ಅದೇ ರೀತಿ ಅರ್ಜಿದಾರರ ವಯಸ್ಸು 18ರಿಂದ 55 ವರ್ಷ ನಡುವೆ ಇರಬೇಕು. ಓಕೆ, ಎಲ್ಲ ಮೂಲಗಳಿಂದ ಬರುವ ವಾರ್ಷಿಕ ಆದಾಯ 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅರ್ಜಿದಾರರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಿಂದ ನೀಡಲಾದ ಚಾಲನಾ ಪರವಾನಗಿ ಲೈಸೆನ್ಸ್ ಕೂಡ ಇರಬೇಕು. 4 ವೀಲರ್ ಲೈಸೆನ್ಸ್ ಇರಬೇಕು. ಟ್ಯಾಕ್ಸಿ ಅಥವಾ ಕಮರ್ಷಿಯಲ್ ವೆಹಿಕಲ್ ನೀವೇನಾದರೂ ರನ್ ಮಾಡ್ತಾ ಇದ್ರೆ ಸೊ ಅದರ ಒಂದು ನಿಮ್ಮ ಹತ್ರ ಲೈಸೆನ್ಸ್ ಕೂಡ ಇರಬೇಕು. ಅರ್ಜಿದಾರರ ಕುಟುಂಬದ ಯಾವುದೇ ಸದಸ್ಯರು ಕೇಂದ್ರ ರಾಜ್ಯ ಸರ್ಕಾರಿ ಉದ್ಯೋಗಿಯಾಗಿರ್ಬೋದು. ಅಂದರೆ ನಿಮ್ಮ ಒಂದು ಕುಟುಂಬದಲ್ಲಿ ಯಾರೂ ಕೂಡ ಒಂದು ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು. ಅದೇ ರೀತಿ 5 ವರ್ಷಗಳಲ್ಲಿ ಅರ್ಜಿದಾರರ ಅಥವಾ ಅವರ ಕುಟುಂಬದ ಸದಸ್ಯರು ಯಾರಾದರೂ ಇದ್ದರೆ ಅವರು ಕೂಡ ಈ ಯೋಜನೆ ಅಡಿಯಲ್ಲಿ ಅಥವಾ ಅರಿವು ಮತ್ತು ಬೇರೆ ಯೋಜನೆ ಏನಿದೆ ಇದರಲ್ಲಿ ಯಾವುದೇ ಸಾಲವನ್ನು ಕೂಡ ಪಡೆದಿರಬಾರ್ದು. ಸೊ ದಾಖಲೆಗಳು ಏನೇನು ಬೇಕು ಅಂತಂದರೆ, ಸಕ್ಷಮ ಪ್ರಾಧಿಕಾರದಿಂದ ನೀಡಿದ ಜಾತಿ ಅಲ್ಪಸಂಖ್ಯಾತ ಪ್ರಮಾಣ ಪತ್ರ ಕೊಡಬೇಕು. ಅದೇ ರೀತಿ ಒಂದು ಆದಾಯ ಪ್ರಮಾಣ ಪತ್ರ ಕೂಡ ಕೊಡಬೇಕು. ಆಧಾರ್ ಕಾರ್ಡು, ಆಮೇಲೆ ನಿವಾಸದ ಪುರಾವೆ ಇರಬೇಕು. ವಾಹನ ಚಾಲನಾ ಪರವಾನಗಿ ಪತ್ರ ಪ್ರತಿ ಇರಬೇಕು, ಅಂದರೆ ಲೈಸೆನ್ಸ್ ಇರಬೇಕು. ಬ್ಯಾಂಕ್ ಪಾಸ್ಬುಕ್ಕು, ವಾಹನ ಅಂದಾಜು ದರಪಟ್ಟಿ ಇರಬೇಕು. ಸಕ್ಷಮ ಪ್ರಾಧಿಕಾರದಿಂದ ಜಾತಿ ಅಲ್ಪಸಂಖ್ಯಾತ ಪ್ರಮಾಣ ಪತ್ರ ಕೂಡ ಇರಬೇಕು. ಸ್ವಯಂ ಘೋಷಣೆ ಪತ್ರ ಇಲ್ಲಿದೆ, ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸೊ ಈ ಅರ್ಜಿ ಹೇಗೆ ಸಲ್ಲಿಸಬೇಕು ನೋಡ್ಬೋದು. ಆನ್ಲೈನ್ ಅರ್ಜಿ ಸಲ್ಲಿಸಿ ಅಂತ ಇದೆ, ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಮೊಬೈಲ್ ಪರಿಶೀಲನೆ ಅಂತ ಇದೆ. ಓಕೆ, ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ, ಸಲ್ಲಿಸಿ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ನೋಡಿ KYC ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿಬಿಟ್ಟು OTP ಮೇಲೆ ಕ್ಲಿಕ್ ಮಾಡಿ. ಸೊ OTP ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ OTP ಸೆಂಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದೇನು OTP ಬಂದಿರುತ್ತೆ ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ. ಸೊ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ OTP ಕೇಳುತ್ತೆ, ಮೊಬೈಲ್ ನಂಬರ್ ಹಾಕಿ OTP ಎಂಟರ್ ಮಾಡಿ, ಸಲ್ಲಿಸಿ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಇಲ್ಲಿ ನೋಡ್ಬೋದು ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದೆ. ಸ್ವಾವಲಂಬಿ ಸಾರಥಿ ಯೋಜನೆ ಆನ್ಲೈನ್ ಅರ್ಜಿಯ ಅಂತ ಬಿಟ್ಟು ಅರ್ಜಿದಾರರ ವಿವರಗಳು ಫಸ್ಟ್ ಆಪ್ಷನ್ನು, ನೆಕ್ಸ್ಟ್ ವಾಹನದ ವಿವರಗಳು, ಬ್ಯಾಂಕ್ ವಿವರ, ದಾಖಲೆ, ಸಾರಾಂಶ, ಇಷ್ಟು 5 ಆಪ್ಷನ್ ಇದ್ದಾವೆ. ಈ 5 ಆಪ್ಷನ್ ನೀವು ಫಿಲ್ಅಪ್ ಮಾಡಬೇಕು. ಮೊದಲನೇದಾಗಿ ಅರ್ಜಿದಾರರ ವಿವರಗಳ ಕೇಳಿದೆ. ತಂದೆ ಹೆಸರು, ನಿಮ್ಮ ಜನರಲ್ ಇನ್ಫಾರ್ಮೇಷನ್ ಏನೇನಿದೆ ಅದೆಲ್ಲ ಇದರಲ್ಲಿ ಕೊಡಬೇಕು. ಸೊ ಇದರಲ್ಲಿ ನೆಕ್ಸ್ಟ್ ಅದಾದಮೇಲೆ
ಅದಾದಮೇಲೆ ನಿಮ್ಮ ಆದಾಯ ಸಮುದಾಯ ವಿವರಗಳ ಒಂದು ಜಾತಿ ಪ್ರಮಾಣ, ಅಲ್ಪಸಂಖ್ಯಾತ ಪ್ರಮಾಣ ಪತ್ರ ಸಂಖ್ಯೆ, ಆದಾಯ ಪ್ರಮಾಣ, ಸಮುದಾಯ, ಉಪಸಮುದಾಯ, ಹಾಗೆ ವಾರ್ಷಿಕ ಆದಾಯ, ಅದೇ ರೀತಿ ಶಾಶ್ವತ ವಿಳಾಸ ಕೂಡ ಕೇಳಿದ್ದಾರೆ. ಸೊ ಹಾಗೆ ಇದ್ರ ಜೊತೆಗೆ ಪೂರ್ಣ ವಿಳಾಸ, ತಾತ್ಕಾಲಿಕ ವಿಳಾಸ ವಿವರಗಳು ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಫಿಲಪ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಏನು ಮುಂದೆ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ನೀವು ನೆಕ್ಸ್ಟ್ ಆಪ್ಷನ್ಗೆ ಹೋಗ್ತೀರಾ. ಸೊ ಅರ್ಜಿದಾರರ ವಿವರಗಳು ಆದಮೇಲೆ ನೆಕ್ಸ್ಟ್ ವಾಹನಗಳ ವಿವರ ಅಂತ ಇದೆ. ಸೊ ವಾಹನಗಳ ವಿವರದಲ್ಲಿ ಏನು, ವಾಹನ ಪ್ರಕಾರ, ಆಮೇಲೆ ವಾಹನದ ವೆಚ್ಚ, ಆಮೇಲೆ DL ಸಂಖ್ಯೆ ಎಂಟ್ರ್ ಮಾಡಬೇಕಾಗ್ತದೆ. ಸೊ ಗೂಡ್ಸು, ಪ್ಯಾಸೆಂಜರ್, ಆಟೋ ರಿಕ್ಷಾನ ಅಥವಾ ಟ್ಯಾಕ್ಸಿನ, ಸೊ ನೀವು ಯಾವುದು ಒಂದು ವಾಹನದ ಪ್ರಕಾರ ಅಂದರೆ ವಾಹನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಕೊಡಬೇಕು. ಸೊ ಅದೇ ರೀತಿ ವಾಹನದ ವೆಚ್ಚ ಎಷ್ಟಾಗ್ಬೋದು ಅದು ಕೂಡ ಕೊಡಿ. ಆಮೇಲೆ DL ನಂಬರ್ ಕೂಡ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಂಕ್ ವಿವರಗಳನ್ನು ಕೇಳಿದ್ದಾರೆ. IFSC ಕೋಡ್ ಜೊತೆಗೆ ಬ್ಯಾಂಕ್ ಹೆಸರು, ಶಾಖೆ, ಖಾತೆ ಸಂಖ್ಯೆ, ಆಮೇಲೆ ಏನು ಬ್ಯಾಂಕ್ ಖಾತೆ ಸಂಖ್ಯೆ ಏನಿದೆ ಅದು, ಮತ್ತು ಖಾತೆದಾರರ ಹೆಸರು. ಅದಾದ ಮೇಲೆ ಖಾತೆ ಸಂಖ್ಯೆಯನ್ನು ಮರು ನಮೂದಿಸಿ ಅಂತ ಹೇಳಿದ್ದಾರೆ. ಅಂದರೆ ಮತ್ತೊಂದು ಸಲ ಇಲ್ಲಿ ಎಂಟರ್ ಮಾಡಬೇಕು. ಇದನ್ನೆಲ್ಲ ಫಿಲಪ್ ಮಾಡಿಬಿಟ್ಟು ಮತ್ತೆ ಮುಂದೆ ಅನ್ನೋ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಸೊ ನೋಡಿ, ಬ್ಯಾಂಕ್ ವಿವರಗಳು ಕೊಟ್ಟಾದ್ಮೇಲೆ ನೆಕ್ಸ್ಟ್ ದಾಖಲೆಗಳ ಆಪ್ಷನ್ಗೆ ನೀವು ಎಂಟರ್ ಆಗ್ತೀರಾ. ಸೊ ಇಲ್ಲಿ ನೋಡಿ, ದಯವಿಟ್ಟು ಮೂಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಮತ್ತು ಅವುಗಳನ್ನು PDF ರೂಪದಲ್ಲಿ ಅಪ್ಲೋಡ್ ಮಾಡಿ. ಓಕೆ, ಆಮೇಲೆ ಫೈಲ್ ಗಾತ್ರ ಏನಿರಬೇಕು, 25 MBಗಿಂತ ಕಡಿಮೆ ಇರಬೇಕು. ಸೊ ಏನೇನು ದಾಖಲೆಗಳನ್ನು ನಾನು ಹೇಳಿದ್ದೆ, ಅರ್ಜಿದಾರರ ಫೋಟೋ, ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜಾತಿ ಅಲ್ಪಸಂಖ್ಯಾತ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಿ, ಹಾಗೆ ಆಧಾರ್ ಕಾರ್ಡ್ ಪ್ರತಿ ಕೂಡ ಅಪ್ಲೋಡ್ ಮಾಡಿ. ಸೊ ಹಾಗೆ ಬ್ಯಾಂಕ್ ಪಾಸ್ಬುಕ್ ಕೂಡ ಅಪ್ಲೋಡ್ ಮಾಡಿ. ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜಾತಿ ಅಲ್ಪಸಂಖ್ಯಾತ ಪ್ರಮಾಣ ಪತ್ರ, ಅದಾದ ಮೇಲೆ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಆದಾಯ ಪ್ರಮಾಣ ಪತ್ರ, ವಾಹನ ಚಾಲನಾ ಪರವಾನಗಿ, ವಾಹನದ ಅಂದಾಜು ದರಪಟ್ಟಿ, ಇದೆಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ. ನಂತರ ಸ್ವಯಂ ಘೋಷಣೆ ಪತ್ರ ಸ್ಟಾರ್ಟಿಂಗಲ್ಲೇ ಇರುತ್ತೆ, ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದು ಫಿಲಪ್ ಮಾಡಿ, ಅದು ಕೂಡ ಸ್ಕ್ಯಾನ್ ಮಾಡಿ ಹಾಕಿ. ಸೊ ಇಲ್ಲೂ ಕೂಡ ಇದೆ ನೋಡಿ, ಡೌನ್ಲೋಡ್ ಸ್ವಯಂ ಘೋಷಣೆ ಪತ್ರ ಅಂತ ಇದೆ, ಇದನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟ್ ಮುಂದುವರಿಯಿರಿ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಸಾರಾಂಶ ಆಪ್ಷನ್ಗೆ ಹೋಗ್ತೀರಾ. ಅಲ್ಲಿ ನಿಮ್ಮ ಎಲ್ಲ ಅಪ್ಲಿಕೇಶನ್ ಏನೇನು ಫಿಲಪ್ ಮಾಡಿದ್ದೀರಾ ಅದನ್ನೆಲ್ಲ ಕ್ಲೀನಾಗಿ ಒಂದ್ಸಲ ಚೆಕ್ ಮಾಡಿಬಿಟ್ಟು ಸೊ ಅದನ್ನು ಏನೋ ಸಬ್ಮಿಟ್ ಮಾಡಿ. ಅದರ ಒಂದು ಪ್ರಿಂಟೌಟ್ ಕೂಡ ತಗೊಬೇಕಾಗ್ತದೆ. ಆ ಪ್ರಿಂಟೌಟ್ ತಕ್ಕೊಂಡು ನಿಮ್ಮ ಹತ್ತಿರದ KMDC ಆಫೀಸ್ ಎಲ್ಲಿದೆ, ಸೊ ಆ ಪ್ರಿಂಟೌಟ್ನ ಏನೇನು ದಾಖಲೆಗಳನ್ನು ನೀವು ಕೊಟ್ಟಿದ್ದೀರಾ ಆ ಎಲ್ಲ ದಾಖಲೆಗಳ ಜೊತೆಗೆ ಆ ಒಂದು ಪ್ರಿಂಟೌಟ್ ಕೂಡ ನೀವು KMDC ಆಫೀಸಿಗೆ ಸಬ್ಮಿಟ್ ಮಾಡಬೇಕಾಗ್ತದೆ. ಓಕೆ, ಸೊ ಈ ಥರ ಒಂದು ಪ್ರೋಸೆಸ್ ಇರುತ್ತೆ. ಸೊ ನಂತರ ಸಬ್ಮಿಟ್ ಮಾಡಿದ ಮೇಲೆ ಅಲ್ಲಿ ನೀವು ವೆರಿಫೈ ಮಾಡಿಬಿಟ್ಟು ಅವರು ನೀವು ಅರ್ಹರಿದ್ದೀರಾ ಇಲ್ಲ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಅವ್ರು ಡಿಸೈಡ್ ಮಾಡಿಬಿಟ್ಟು ನಿಮಗೆ ಏನು ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಎಷ್ಟು ಹಣ ಇದೆ ಅದನ್ನು ಮಂಜೂರು ಮಾಡ್ತಾರೆ. ಸೊ ತಪ್ಪದೇ ಏನೊಂದು ಪ್ರಿಂಟೌಟ್ ಇದೆ ಅದನ್ನು ತಕ್ಕೊಳ್ಳಿ. ಅದೇ ರೀತಿ ನೀವು ಏನೇನು ದಾಖಲೆಗಳನ್ನು ಕೊಟ್ಟಿದ್ದೀರಾ ಆ ದಾಖಲೆಗಳನ್ನು ಕೂಡ ಅಲ್ಲಿ ನೀವು ಸಬ್ಮಿಟ್ ಮಾಡಿ. ಸೊ ಈ ರೀತಿ ಒಂದು ಪ್ರೋಸೆಸ್ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್. ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ನಿಮ್ಮ ಫೋನ್ ಮೂಲಕ ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಬೆಟರ್ ಒಂದು ಲ್ಯಾಪ್ಟಾಪ್ ಅಥವಾ ಸೈಬರ್ ಸೆಂಟರ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ. ಸೊ ಕ್ಲಿಯರ್ ಆಪ್ಷನ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗೆ ಈ ಒಂದು ವಿಡಿಯೋ ನಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇದು ಬಂದ್ಬಿಟ್ಟು ಕೇವಲ ಮೈನಾರಿಟೀಸ್ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೋಸ್ಕರ ಆಗಿರುತ್ತಿದ್ದು. ಸೊ ಹಾಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.